यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ರವಿಕುಮಾರ್ ಅಂತ ರವಿಕುಮಾರ್ ಅವರು ಶಾಲಿನಿ ರಜನೀಶ್ ಅವ್ರ ಬಗ್ಗೆ ಮಾತನಾಡಿದ್ರು ಏನಂದ್ರೆ ಅಂತ ಹೇಳಿ ಅಂದ್ರೆ ಇಲ್ಲ ಅವ್ರ ಸೀನಿಯರ್ ಕಡೆ ಈಗ 2 ಸಲ ಎಫ್ಐಆರ್ ಆಯ್ತು. ಈಗ ಕಲಬುರಗಿ ಅಧಿಕಾರಿಗಳು ಪಾಕಿಸ್ತಾನದವ್ರು ಅಂತ ಹೇಳಿದ್ರು. ಈಗ ಶಾಲಿನಿ ರಜನೀಶ್ ಅವರು ಅಂದ್ರೆ ಒಬ್ಬ ನೋಡಪ್ಪ, ನಾ ಇದ್ರ ಬಗ್ಗೆ ಏನೋ ಕಮೆಂಟ್ ಮಾಡಿ ಸರ್ಕಾರ ಕಡೆ ಈಗ ನೀವು ಹಿರಿಯ ಸಂಸದರಾಗಿ ಇಂದಿನ ರಾಜಕಾರಣಿಗಳಿಗೆ ಯುವ ಮುಖಂಡರಿಗೆ ಏನು ಸಲಹೆ ಕೊಡ್ತೀರಿ ಈ ಮಾತಿನ ವಿಚಾರದಾಗ? ಈ ಥರ ಮಾತಾಡೋದು ಯಾವುದೇ ಪಕ್ಷದವರಲ್ಲಿ ಮಾತಾಡೋದು ಸರಿ ಅನ್ನೋದು ನನಗೆ ಅಷ್ಟೇ ನನ್ನ ಹಾಗೆ ಅಭಿಪ್ರಾಯ. ಯಾರೇ ಮಾತಾಡಿದ್ರು ನಾನು ಮಾತಾಡೋದು ಗೌರವ ಕೊಡಬೇಕು, ಮಹಿಳೆಯರಿಗೆ ಗೌರವ ಕೊಡೋದು. ಯಾರೇ ಮಹಿಳೆಯರಿರಲಿ ಗಂಡಸರಿರಲಿ ಭಾಳ ಮಾತಾಡಬಾರ್ದು. ತಪ್ಪಿದ್ದಾಗ ಕರೆದು ಚೇಂಬರ್ನಾಗ ಅವ್ರ ಮಂತ್ರಿ ಬಂದಿದ್ದೆ ಒಳಗೆ ಹೋಗಿ ಹೇಳ್ಬೇಕು, ನೋಡಿ ತಪ್ಪು ಬೈಕಿಗೆ ಪಬ್ಲಿಕ್ನಲ್ಲಿ ಹೇಳೋದಷ್ಟೇ ಸರಿ. ಈಗ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿದೆ. ಇನ್ನೊಂದು ಕಡೆ ಇವತ್ತು ಡಿ ಕೆ ಶಿವಕುಮಾರ್ ಚಾಮುಂಡೇಶ್ವರಿ ಬೆಟ್ಟ ತಗೊಂಡು ಸಿಎಂ ನನಗೆ ಪ್ರಶ್ನೆ 5 ವರ್ಷ ನನಗೆ ಅವ್ರು ಸಾಹೇಬ್ರ ಪ್ರಶ್ನೆ ಕೇಳಿದ್ರು. ನಾವು ಕಾಂಗ್ರೆಸ್ ಸಾಹೇಬ್ ಕೇಳಿದ್ರೆ ಬಿಜೆಪಿ ಅವ್ರಿಗೆ ಕೇಳಿ ಮಾರ ಅವ್ರ ಓಟ್ ಹಾಕೋರು ಅವ್ರ ಮಂತ್ರಿ ಮಾಡೋರು ಈ ರೀತಿ ಕಚ್ಚಾಡೋದ್ರಿಂದ ಅಭಿವೃದ್ಧಿಯ ಈ ಸರ್ಕಾರದಾಗ ಅಭಿವೃದ್ಧಿಯ ಎಂಥದ್ದು ಕೇಳ್ತೀರಿ ಮರ ನೀವು? ಈ ಸರ್ಕಾರದಾಗ ಅಭಿವೃದ್ಧಿ ವಿಚಾರ ಕೇಳಬೇಡ. ನೋಡ್ರಿ, ಈ ಗ್ಯಾರಂಟಿ ಕೊಟ್ಟರು ನಮ್ಮದೇನು ಗ್ಯಾರಂಟಿ ಬಗ್ಗೆ ತಪ್ಪು ಇದು ಏನಿಲ್ಲ, ಕೊಡಬಾರ್ದು ಅಂತೇನಿಲ್ಲ. ಆದ್ರೆ ಬಡವರಿಗೆ ಪಾಪ ಚಲೋ ಆಗ್ತದ. ಆದರೆ ನಿನ್ನ ಹತ್ತಿರ ನಿನಗೆ ನಡಿಲಕ್ಕೆ ತಾಕತ್ತಿಲ್ಲ, ನೀ ಗ್ಯಾರಂಟಿ ಕೊಡ್ತೀನಿ ಅಂದ್ರೆ ಹ್ಯಾಂಗಪ್ಪ? ಆಮೇಲೆ ನಿನ್ನ ಡೆವಲಪ್ಮೆಂಟಿಗೆ ಏನು? ಒಂದು ಕಲ್ಲು ಹಾಕಿದ್ರೆ, ಒಂದು ಪೂಜೆ ಮಾಡಿದ್ರೆ ಏನು ಮಾಡಿರಿ ಹೇಳ್ರಿ? 2 ವರ್ಷ ಆಯಿತು, ದಯವಿಟ್ಟು ಹೇಳಿ ನೋಡೋಣ. ಅವರು ಬರೀ ಎಲ್ಲ ದುಡ್ಡು ಬಂದದ್ದು ಎಲ್ಲ ಬಳಕೆ ಗ್ಯಾರಂಟಿ. ಮತ್ತು ಇಂಥ ಪರಿಸ್ಥಿತಿ ನೀನು ಗ್ಯಾರಂಟಿ ಕೊಡಬೇಕು ಯಾಕೆ? ನೀನು ನಿನ್ನ ಹತ್ರ ತಾಕತ್ತಿಲ್ಲ ಅಂದರೆ ಆ ಕೆಲಸಕ್ಕೆ ಹಾಕೋದಪ್ಪ ನೀನು ಸಿದ್ದರಾಮಯ್ಯನವರ? ಇದು ಭಾಳ ಅನ್ಯಾಯ ನೋಡಿರಿ. ಇಡೀ ಬರೀ ಬಿಜಾಪುರ ಅಥವಾ ನಮ್ಮ ಇಂಡಿಯಾ ಅಂತ ಹೇಳಿದ್ರೆ ಇಡೀ ರಾಜ್ಯ ತುಂಬ ಯಾವ ಅಭಿವೃದ್ಧಿ ಕೆಲಸನೂ ಕೂಡ ಇಲ್ಲ. ನಾನು 40-45 ವರ್ಷ ರಾಜಕಾರಣ ಮಾಡೀನಿ. ಯಾವಾಗ ವೀರೇಂದ್ರ ಪಾಟೀಲ್ರ ಕಾಲದಿಂದ ಇಂಥ ಸರ್ಕಾರ ನಾವೆಂದೂ ನೋಡಲಿಲ್ಲ. ಅಂತ ಇಷ್ಟು ಫಸ್ಟ್ ಟೈಮ್ ನೋಡೋದು ನೋಡ್ರಿ ಇಂಥ ಅಭಿವೃದ್ಧಿ ಸರ್ಕಾರ. ಸಿಎಂ ಹೇಳ್ತಾರೆ 5 ವರ್ಷ ನಾನೇ ಸಿಎಂ ಇರ್ತೀನಿ. ಅರೆ 20 ವರ್ಷ ಇರ್ದಾಗ ನಮಗೇನು ಮಾಡೋದು ತೊಗೊಂಡವರು ಇಡ್ತಾರ? ಅವ್ರನ್ನ ಇಡ್ತಾರ? ಅಲ್ಲ, ನಮ್ಮ ಗ್ಯಾರಂಟಿ ಯೋಜನೆಗಳು ತಗೊಂಡೇ ಮೋದಿ ಅವರು ಗ್ಯಾರಂಟಿಗಳನ್ನು ಕೊಟ್ಟರ. 2018 ಮುಂದಿನ ಅವ್ರದ್ದು ಚೇಂಜ್ ಮಾಡೋದು ಬಿಡೋದು ಅವ್ರ ಪಕ್ಷದವ್ರು ಬಿಟ್ಟದು ಅದನ್ನೇನು ನಮಗೆ ಕೇಳಬೇಡ್ರಿ. ನಾವು ಇಷ್ಟೇ, ಈ ಸರ್ಕಾರದಾಗ ಯಾವುದೂ ಒಳ್ಳೆಯ ಕೆಲಸ ಆಗಿಲ್ಲ, ಅಭಿವೃದ್ಧಿ ಆಗಿಲ್ಲ ಅನ್ನೋದು ಅಷ್ಟು ಮಾತ್ರ ನಾವು ಹೇಳಿ. ಬಿ ಆರ್ ಪಾಟೀಲ್ ಅವರು ನಮ್ಮ ದೋಸ್ತ ಅವರು ಸಿದ್ದರಾಮಯ್ಯ ನಾನೇ ಸೋನಿಯಾ ಗಾಂಧಿ ಭೇಟಿ ಮಾಡಿಸಿದ್ದೆ. ಅವ್ರು ಲಾಟ್ರಿ ಹೊಡೆದ್ಬಿಟ್ಟು ನೋಡಪ್ಪ, ಅವ್ರು ಬೆಟ್ಟ ಮಾಡಿಸ್ಯಾರೋ ಬಿಟ್ಟಾರೋ ಏನು ನಮಗಂತೂ ಏನೂ ಗೊತ್ತಿರಪ್ಪ. ಅವ ನನ್ನ ದೋಸ್ತ್ ಇದ್ದುದಂತೂ ಖರೆ. ನಾವು ಸಾಹಿತ್ಯನ ಇಬ್ಬರು ಕೂಡೇ ಇರ್ತೇವೆ, ನಾವು ಚೆಂದಾಗಿರ್ತೇವಪ್ಪ. ಅದು ನನ್ನ ಮುಂದೇನು ಹೇಳಿಲ್ಲಪ್ಪ. ಯತ್ನಾಳ್ ಅವರಿಗೆ ಮತ್ತೆ ಬಿಜೆಪಿ ಕರೆದು ಬಂದು कब तक रहोगे किराए के घर में? अब आपके घर का सपना होगा पूरा, वो भी आपके प्लॉट पर, हर सुविधा और रीजनेबल प्राइस में। भाग्यश्री नगर में आपके लिए लाए हैं इलेक्ट्रिसिटी, टार रोड और वाटर सप्लाई जैसे अन्य सुविधा के साथ 2040, 2030 और ऑड साइज प्लॉट्स। आपका और आपके अपनों के सपनों के घर का होगा सपना पूरा, तो देर किस बात की? एड्रेस एयरपोर्ट रोड नियर गांधीनगर, विजयपुर। अधिक जानकारी के लिए दिए गए नंबर्स पर कांटेक्ट करें। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।